ಮತ್ತೊಂದು ಸ್ಪೀಚ್ ಅಂಡ್ ಹಿಯರಿಂಗ್ ಕಾಲೇಜಿನ ಕಾಲೇಜು ಮತ್ತು ಕಟ್ಟಡಗಳ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಗವಿಸಿದ್ದೇಶ್ವರ ಸಂಸ್ಥಾನ ಮಠ ಕೊಪ್ಪಳವರ ಪವಿತ್ರ ಪಾದಗಳಿಗೆ ನಮಸ್ಕರಿಸಿ ಉದ್ಘಾಟಕರಾಗಿ ಆಗಮಿಸಿ ತಮ್ಮ ಉದ್ಘಾಟನಾ ಭಾಷಣವನ್ನು ಮಾಡಿದಂಥ ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನ್ನಿನ ಸದಸ್ಯರು, ಪ್ರಧಾನಮಂತ್ರಿಗಳಿಗೆ ವಿಶೇಷ ಸಲಹೆಗಾರರಾಗಿರುವಂಥ ಆರ್ ಬಾಲಸುಬ್ರಹ್ಮಣ್ಯ ಅವರೇ, ವೇದಿಕೆಯ ಮೇಲಿರುವಂಥ ಅಶೋಕ್ ಸಜ್ಜನ್ ಅವರೇ, ಮಹೇಶ್ ಅತ್ತನಿ ಅವರೇ, ಭೋಯ ಪ್ರಾಚಾರ್ಯರೇ, ಡಿ ಆರ್ ಪಾಟೀಲ್ ಸರ್ ಅವರೇ, ರಾಜ್ಯಸಭಾ ಸದಸ್ಯರಾದ ಬಾಂಡ್ಗೆ ಸಾಹೇಬರೇ, ದಲ್ಲೂರ್ ಸರ್ ಅವರೇ, ಎಲ್ಲ ಗೌರವಾನ್ವಿತ ಸದಸ್ಯರೇ, ಆಗಮಿಸಿರುವಂಥ ಎಲ್ಲ ಪ್ರಾಧ್ಯಾಪಕರೇ, ವಿದ್ಯಾರ್ಥಿನಿಯರೇ, ಮಾಧ್ಯಮದ ಬಂಧುಗಳೇ, ನಿಮಗೆಲ್ಲರಿಗೂ ವಂದನೆಗಳನ್ನು ಹೇಳ್ತಾ, ಇವತ್ತು 119ನೇ ಜನ್ಮದಿನ, ಸಂಘದ ಜನ್ಮದಿನಾಚರಣೆ. ಇದನ್ನು ಬಹಳ ಸಂಸ್ಥಾಪನಾ ದಿನಾಚರಣೆ. ಇದನ್ನು ಅದ್ದೂರಿಯಾಗಿ ಮಾಡಬೇಕಂತ ವಿಚಾರ ಐತಿ. ಈ ಸರಿ ಮಳೆ ಬಾಳಾಗಿ ಇವತ್ತು ಕೂಡ 18, 19 ನಮ್ಮ ಪ್ರಿಡಿಕ್ಷನ್ ಪ್ರಕಾರ ಮಳೆ ತೋರಿಸ್ತಾ ಇತ್ತು. ಅದಕ್ಕೋಸ್ಕರ ಇದನ್ನು ಡಿಸೆಂಬರ್ನಲ್ಲಿ ಹಮ್ಮಿಕೊಳ್ಳಬೇಕು ಅಂತೇಳಿ 2 ಕಾಲೇಜುಗಳ ಉದ್ಘಾಟನೆ ಮಾಡಿಸೋದರ ಮುಖಾಂತರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಾಲಸುಬ್ರಹ್ಮಣ್ಯ ಅವರು ಬಹಳಷ್ಟು ಸಂಸ್ಥೆಯ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳಿದರು ಮತ್ತು ಪೂಜ್ಯರ ಆಶೀರ್ವಚನ ಸಲುವಾಗಿ ನಾವೆಲ್ಲ ಕಾಯ್ದುಕೊಂಡಿದ್ದೇವೆ. ಬಹಳ ವರ್ಷದಿಂದ ಕೊಪ್ಪಳ ಅಜ್ಜವರನ್ನು ಈಗ ಕರೆಸಬೇಕು ಅನ್ನುವಂಥದ್ದು. ಅವರ ಸಮಯ ಸಿಗೋದೇ ಕಷ್ಟ. ಅದಕ್ಕೆ ನಾನು ಹೇಳಿದೆ, ಮೊದಲಿಗೆ ಒಂದು ಮಾತು ಎಲ್ಲರಂತೆ ಮೊದಲು ಅವರು ಉದ್ದೇಶಿಸಿ ಮಾತಾಡಿದರು. ಅವರ ಸಲುವಾಗಿ ಕೊಪ್ಪಳ ಸ್ವಾಮಿಗಳು ಅಂತವರು, ಸಿದ್ದೇಶ್ವರ ಸ್ವಾಮಿಗಳು ಅಂತವರು, ಸಿದ್ಧಗಂಗಾ ಸ್ವಾಮಿಗಳು ಅಂತವರು, ವಿಶೇಷವಾಗಿ ಯಾವಾಗೋ ಬರ್ತಾರ. ಹೆಂಗೆ ಬರ್ತಾರ ಅಂತಂದ್ರೆ, ಮಹಾಪೌರ್ ಮಂದಿರ ಬರ್ತದಲ್ಲ, ಮಹಾಪೌರ್ ಮಂದಿರ ಬಂದು ಹೋಗ್ಬಿಡ್ತಾರೆ. ಆ ಮಹಾಪೌರವನ್ನು ನೆನೆಸುವುದು ಕುಂದಿರುವುದು ನಾವು. ಮಹಾಪೌರ್ ಬಂದಿತ್ತು ಅಂತೇಳಿ ಅಷ್ಟು ಅವರ ಜೀವನ ಸರಳತೆ, ಒಬ್ಬ ಸಂಪ್ರದಾಯ ಮಠಾಧಿಕಾರಿ ಆದರೂ ಕೂಡ ಯಾವ ಗೊಂದಲದ ಮಧ್ಯದಲ್ಲಿಯೂ ಕೂಡ ಅವರು ಸಿಕ್ಕಾಕೊಳ್ಳಲು ತಮ್ಮ ಆಧ್ಯಾತ್ಮದ ಸಾಧನೆಯತ್ತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅಂಥವ್ರು ಬಂದು ಇವತ್ತು ಈ ಸಂಸ್ಥೆಯ ಕ್ಯಾಂಪಸ್ಸಿನಲ್ಲಿ ಪಾದಸ್ಪರ್ಶ ಮಾಡಿದ್ದಾರೆ. ನಮಗೆಲ್ಲರಿಗೂ ಸಂತೋಷ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಹೆಚ್ಚು ಮಾತನಾಡುವುದಿಲ್ಲ. ಸಂಸ್ಥೆ 119 ವರ್ಷದಲ್ಲಿ 180 ಸಂಸ್ಥೆಗಳನ್ನು ನಾವು ಇವತ್ತು ನಡೆಸ್ತಾ ಇದ್ದೀವಿ. ಇನ್ನೂ ಅನೇಕ ಸಂಸ್ಥೆಗಳು ಪ್ರಾರಂಭ ಆಗುವ ಹಂತದಲ್ಲಿ ಇವೆ. ಅವರ ಆಶೀರ್ವಾದದಿಂದ ಈ ಸಂಸ್ಥೆ ಇನ್ನೂ ಹೆಚ್ಚು ಬೆಳೀತದೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಬಾಲಸುಬ್ರಹ್ಮಣ್ಯ ಅಂತವರು ಈ ಸಂಸ್ಥೆಗೆ ಮೇಲಿಂದ ಮೇಲೆ ಬರಬೇಕು, ಅವರ ಮಾರ್ಗದರ್ಶನ ನಮ್ಗೆ ಇರಬೇಕು ಅಂತ ಹೇಳ್ತಾ, ಇವತ್ತು ಈ 2 ಕಾಲೇಜುಗಳ ಉದ್ಘಾಟನಾ ಸಮಾರಂಭ, ಕಟ್ಟಡಗಳಲ್ಲಿ ಉದ್ಘಾಟನಾ ಸಮಾರಂಭ, ಕಾಲೇಜಿನ ಓಪನಿಂಗ್ ಸಮಾರಂಭ ಎಲ್ಲರನ್ನೂ ಕೂಡ ನೆರವೇರಿಸಿ ನಮಗೆಲ್ಲರಿಗೂ ಅವರು ಹರ್ಷವನ್ನುಂಟು ಮಾಡಿದರೆ ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಹೇಳ್ತಾ, ಪೂಜ್ಯರ ಆಶೀರ್ವಚನ ಕರ್ಮ ಮಾಡಿಕೊಟ್ಟು